Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಮುನ್ನುಸ್ವಾಮಿ. ನಾನು ಕೂಡ ಒಂದು ಬಡ ಕುಟುಂಬದ ರೈತನ ಮನೆಗೆ ಬಂದಿರತಕ್ಕಂಥದ್ದು. ಸಂಡೂರು ತಾಲೂಕಿನ ಒಡ್ಡು ಗ್ರಾಮದ ಎನ್ ಸ್ವಾಮಿ. ಸರ್ ನಮಸ್ಕಾರ, ನನ್ನ ಹೆಸರು ಸ್ವಾಮಿ ಅಂತೇಳಿ, ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣ್ಣದ ಒಡ್ಡು ಗ್ರಾಮದ ಅಧ್ಯಕ್ಷರು ನಾವು. ಸರ್, ಇದು ನಾವೇನು ಈ 4 ವರ್ಷದ ಕೆಳಗಡೆ ಅಪ್ಪು ಚಾನಲ್ ಒಂದು ಯಶಸ್ವಿ ಆಗ್ಬೇಕು ಅಂತೇಳಿ ಇದೇ ಒಡ್ಡು ಗ್ರಾಮದಲ್ಲಿ ಈ ಚಾನಲಿನ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಸಂಘಟನೆ ವತಿಯಿಂದ ನೆರವೇರಿಸ್ಕೊಟ್ಟಿದ್ವಿ. ಅದು ಹೆಚ್ಚಿನ ರೀತಿಯಾಗಿ ಹೆಚ್ಚಿನ ಮಟ್ಟದಲ್ಲಿ ಬೆಳೀತಾ ಇದೆ. ಏನು ನಾಳೆ 29ನೇ ತಾರೀಕು ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ, ದೊಡ್ಡದಾಗಿ ಯಶಸ್ವಿ ಆಗಬೇಕು. ಅಪ್ಪು ಅವರು ಹೆಸರಿನಲ್ಲಿ ಏನು ಮಾಡ್ತಾಯಿದ್ದೀವಿ ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು. ಆಮೇಲೆ ನಾವು ಬರ್ತಾಯಿದ್ದೀವಿ, ನೀವು ಕೂಡ ಬಂದು ಎಲ್ಲರೂ ಸಹಕರಿಸ್ಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ಕೇಳ್ತೀವಿ. ಮನೆಯ ಪರಿಸ್ಥಿತಿ ಕೆಡ್ತಾ ಇರೋದ್ರಿಂದ ನಮ್ಮ ಕೈಲಿ ಹೋಗೋಕ್ಕಾಗಲ್ಲ ಸರ್. ನಾವು 5 ಜನ ಗಂಡ್ಮಕ್ಳು, ನಮ್ಮ ಅಪ್ಪಮ್ಮರಿಗೆ 2 ಹೆಣ್ಮಕ್ಳು. ನಮ್ಮದು ದೊಡ್ಡ ಕುಟುಂಬ ಆಗಿರೋದ್ರಿಂದ ಕೆಲವೊಂದು ಸಂದರ್ಭದಿಂದ ನಮ್ಮ ಕೈಲಿ ಓದಕ್ಕೆ ಮುಂದುವರ್ಸೋಕ್ಕಾಗಲ್ಲ. ಇಷ್ಟು ಬಡತನದಲ್ಲಿ ಬೆಳೀತಕ್ಕಂಥ ವ್ಯಕ್ತಿ ಏನೋ ಒಂದಿಷ್ಟು ದುಡಿಮೆಗೆ ಆರಿಸ್ಕೊಂಡು ಹೋಗೋದಾಗಿತ್ತು, ಹಲವಾರು ಉದ್ಯೋಗ ಮಾಡ್ಬೋದಾಗಿತ್ತು. ಮೊಟ್ಟ ಮೊದಲೇ ಬಾರಿಗೆ ಈ ಥರ ಒಂದಿಷ್ಟು ಸ್ನೇಹ ಬಳಗ ಒಂದು ತಂಡ ಕಟ್ಕೊಂಡ್ರಿ, ಒಲಿಂಪಿಕ್ ಆಡಿಸಿದ್ರಿ, ನಂತರ ಕನ್ನಡಪರ ಸಂಘಟನೆ ಕಟ್ಕೊಂಡ್ರಿ. ಏನು ಆಸಕ್ತಿ ಇದಕ್ಕೆ ನಿಮಗೆಲ್ಲ? ಸರ್, ಮೊಟ್ಟ ಮೊದಲ ಬಾರಿಗೆ ನಮಗೆ ಕ್ರೀಡಾಕೂಟ ಅಂದರೆ ಭಾಳ ಆಸೆ. ಬಟ್ ಅದರಲ್ಲಿ ನಾವು ಕ್ರೀಡಾಕೂಟದಲ್ಲಿ ನಾವು ಆಟಗಾರಂತೂ ಅಲ್ಲ, ಬಟ್ ಹಾಡನ್ನು ನೋಡಬೇಕು, ನಾವು ಕೂಡ ಈ ಥರ ಆಡಿಸ್ಬೇಕು ಎಂಬುದು ಒಂದು ಛಲ ಇತ್ತು. ಆ ಛಲದಲ್ಲಿ ಕೂಡ ನಾವೊಂದು VSS ತಂಡದಿಂದ ಒಂದು ಟೀಮ್ ನಡೆಸಿದ್ವಿ. 2 ವರ್ಷ ಕಪ್ಪು ಕೂಡ ಹೊಡೆದಿವಿ. ಆ ಟೀಮು ಪರವಾಗಿ ಇದೆ ಸರ್ ನಮ್ಮದು ಆವಾಗ ನಾವು ಮಾಡ್ತಕ್ಕಂಥ ಟೀಮ್ ಹೆಸರು. ಬಟ್ ಆ ಛಲ ಏನಿತ್ತು ಅದನ್ನು ಯಶಸ್ವಿಗೊಳಿಸಿದ್ವಿ. ಬಟ್ ನನ್ನ ಗುರಿ ಏನಂದರೆ, ನನ್ನ ಕೆಲಸ ಒಂದು ಸಲ ಕೈ ಇಟ್ಟ ಮೇಲೆ ಆ ಕೈ ಯಾವತ್ತಿಗೂ ಫೇಲ್ ಆಗ್ಬಾರ್ದು ಎಂಬುದೇ ನನ್ನ ಗುರಿ. ಯಾಕಂದ್ರೆ ನನ್ನಲ್ಲಿ ಆ ದೇವರ ಆಶೀರ್ವಾದದಿಂದ, ಆ ಜನರ ಆಶೀರ್ವಾದದಿಂದ ನನಗೆ ಜನ ಬೆಂಬಲ ಇದೆ, ಜನ ಸಹಕಾರ ಇದೆ. ಆ ಜನ ಸಹಕಾರಕ್ಕೋಸ್ಕರ ನಾನು ಹೋರಾಟಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ. ಬಟ್ ಹೋರಾಟ ಅಂತ ಬಂದಾಗ ಬಟ್ ನಾವು ಹಿಂಜರಿಯೋದು ನಾವು ಸಾಧ್ಯ ಇಲ್ಲ ಸರ್. ಏನು ತಮಗೆ ಮೊಟ್ಟ ಮೊದಲ ಬಾರಿಗೆ ಯಾವ್ಯಾವ ಸಂಘಟನೆ ಮೂಲಕ ಪ್ರಾರಂಭ ಮಾಡಿದ್ರಿ? ಸರ್, ಮೊಟ್ಟ ಮೊದಲ ಬಾರಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಮಶೆಟ್ಟಿ ಬಣದಲ್ಲಿದ್ವಿ. ಅಲ್ಲಿಂದನೇ ನಮ್ಮ ಸಂಘಟನೆ ಚಾಲುವಾಗಿದ್ದು. 2019ರಲ್ಲಿ ಮತ್ತು ಸಂಘಟನೆ ಹಲವಾರು ಕಾರಣದಿಂದ ಡಿವೈಡ್ ಆಗಿಬಿಟ್ಟು ಸಂಘಟನೆ ಬೇರೆ ಆಗಿರ್ಬೋದು ಸರ್, ಬಟ್ ಹೋರಾಟ ಒಂದೇ ಇರುತ್ತೆ. ಯಾರು ಏನು ಹೇಳ್ತಾರೋ ಬಿಡ್ತಾರೆ ಗೊತ್ತಿಲ್ಲ ಸರ್. ನಮ್ಮದು ಒಂದು ಆಸೆ ಏನಿದೆ, ನಮ್ಮ ಕರ್ನಾಟಕ ರಾಷ್ಟ್ರೀಯ ವೇದಿಕೆ ನಮ್ಮ ಟೀಮ್ ಪರವಾಗಿ ಮುಂದಿನ ದಿನದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡ್ತೀವಿ ನಾವು. ಬಟ್ ಅದಕ್ಕೆ ನಾವಿನ್ನು ಯಾರೂ ಗಮನಕ್ಕೆ ತಂದಿಲ್ಲ. ಮೊಟ್ಟ ಮೊದಲ ಬಾರಿ ನಿಮಗೆ ಗಮನಕ್ಕೆ ತರ್ತಾಯಿದ್ವಿ. ಒಡ್ಡು ಗ್ರಾಮದಲ್ಲಿ ಒಂದು ಸ್ಕೂಲಿನ ವ್ಯವಸ್ಥೆ ಬೇಕು, ಕಾಲೇಜ್ ವ್ಯವಸ್ಥೆ ಬೇಕಂತೇಳಿ ಒಂದು ಮನವಿ ಸಲ್ಲಿಸ್ತೀವಿ ಇಷ್ಟರೊಳಗೆ. ನೆಕ್ಸ್ಟ್ ಒಂದು ಬ್ಯಾಂಕ್ ಬೇಕು. ಮುಖ್ಯವಾಗಿ ಓಡಾಡಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಈ ವಿದ್ಯಾನಗರದಲ್ಲಿ ಬ್ಯಾಂಕ್ ಮಾಡಿದ್ರೆ ಅಲ್ಲಿ ಮುದೇರ್ ಹೋಗೋಕೆ ಆಗ್ತಾಯಿಲ್ಲ. ಒಂದು ಒಳ್ಳೆ ರೀತಿಯಾಗಿ ಒಂದು ಆಸ್ಪತ್ರೆ ಆಗ್ಬೇಕಂತೇಳಿ ನಮ್ಮ ಸಂಘಟನಾ ಹುಡುಗರು ಒಂದು ಕೋರಿಕೆ ಸರ್. ಹೌದು ಸರ್, ನಾವು ಪ್ರಚಾರಕ್ಕೋಸ್ಕರ ನಾವು ಕೆಲಸ ಮಾಡ್ತಾಯಿಲ್ಲ ಸರ್. ನಮ್ಮ ಏನು ಸಂಘಟನೆ ಅಂತ ಬಂದಾಗ ಸಾರ್ವಜನಿಕರಿಗಾಗಿ ಮಾಡ್ತಾಯಿದ್ದೀವಿ ಕೆಲಸಗಳನ್ನು. ಸಾರ್ವಜನಿಕರ ಅಭಿವೃದ್ಧಿ
ಮತ್ತು ಗ್ರಾಮದಲ್ಲಿ ಏನು ಕೆಲಸಗಳು ಆಗ್ತಾ ಇಲ್ಲದ ಕೆಲಸ ನಾವು ಸಂಘದ ವತಿಯಿಂದ ಮಾಡಿದ್ದೀವಿ ಕೂಡ. ಅದನ್ನು ನಾವು ಪ್ರಚಾರಕ್ಕೆ ಇಟ್ಕೊಳ್ಳೋಕೆ ಮಾಡಿಲ್ಲ ಸರ್. ಏನೋ ನಮ್ಮ ಸಂಘದ ವತಿಯಿಂದ ಆಗಲಾರ್ದ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ಅದು ಕೆಲವೊಬ್ಬರಿಗೆ ಕಂಡಿರ್ಬೋದು, ಇಲ್ಲ ಕಂಡಿಲ್ಲದಿರ್ಬೋದು. ಪ್ರತ್ಯಕ್ಷ ದೈವ ಸಾರ್ವಜನಿಕರಿಗೆ ಕೇಳಿದರೆ ಗೊತ್ತಾಗುತ್ತೆ ಸರ್. ಇವಾಗ ಜನಗಳಿಗೆ ಜನಗಳು ನಾನಾ ಥರ ಮಾತಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ನಾವು ಇದು ಮಾಡೋದಿಲ್ಲ. ಯಾಕಪ್ಪ ಅಂದರೆ ಇವಾಗ ಜನಗಳಿಗೆ ಒಂದು ಒಳ್ಳೇದಾಗಲಿ ಅಂತೇಳಿ ನಾವು ಒಂದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಇವಾಗ ಇದ್ದಂಥರಂತೂ ಎಲ್ಲಿಯಾದ್ರೂ ತೊಗೊಂಬಂದು ಮಾಡ್ತಾರೆ. ಇವಾಗ ಬಡವರಂತೂ ಏನೇನು ಮಾಡೋಕ್ಕಾಗಲ್ಲ. ಬಡವರಿಗೆ ಒಂದು ಹೆಲ್ಪ್ ಆಗಲಿ ಅಂತೇಳಿ ಮಾಡ್ತಾಯಿದ್ವಿ. ಈ ಮುಂದಿನ ದಿನಗಳವರೆಗೆ ಮುಂದಿನ ದಿನಗಳೊಳಗೆ ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅಂದ್ಕೊಂಡಿವಿ. ನೆಕ್ಸ್ಟ್ ಏನು ನವಂಬರ್ ಇಲ್ಲಾಂದರೆ ಮಾಡೋಣ ಅಂತೇಳಿ ಅಂದ್ಕೊಂಡಿವಿ. ಅದು ಯಶಸ್ವಿ ಜನಗಳು ಪ್ರಯತ್ನ ಮಾಡಬೇಕು, ಸಹಕಾರ ಮಾಡಿದರೆ ಯಶಸ್ವಿ ಮಾಡ್ತೀವಿ ಅಂತೇಳಿ. ಸರ್, ಒಡ್ಡು ಗ್ರಾಮದಲ್ಲಿ ಇಂಗ್ಲೀಷ್ ಬೋರ್ಡು ಇದ್ದರೂ ಕೂಡ ನಾವೇ ನೇರವಾಗಿ ತೆರವುಗೊಳಿಸಿದ್ದೀವಿ. ಈಗಂತೂ ಸದ್ಯ ಯಾವ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಇಲ್ಲ ಅಂತೇನಲ್ಲ, ಬಟ್ ಅದನ್ನು ನಾವೇ ಮುಂದೆ ನಿಂತು ಆ ಬ್ಯಾನರನ್ನು ನಾವೇ ತೆರವುಗೊಳಿಸಿದ್ದೀವಿ. ಈಗ ನಮ್ಮ ಗಮನಕ್ಕೆ ಬಂದಿಲ್ಲ. ನಮ್ಮ ಗಮನಕ್ಕೆ ಬೇಕಾದಂತೂ ಯಾವಿಲ್ಲ ಸರ್.